ಕೆಲವೇ ಗಂಟೆಗಳಲ್ಲಿ ಸಿಎಂ ಮುಂದೆ ರಾಜ್ಯದ 6 ಜನ ನಕ್ಸಲರು ಶರಣಾಗ್ತಾ ಇದ್ದಾರೆ. ಹಾಸನ ಮೂಲದ ಬೆಂಗಳೂರಿಗೆ ಈ ನಕ್ಸಲರು ಬರ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ಬೆಂಗಳೂರು ತಲುಪ್ತಾರೆ. ಈ ತಂಡ 6 ಜನರ ತಂಡ ಹಾಸನ ಮೂಲಕ ಬೆಂಗಳೂರು ತಲುಪ್ತಾ ಇದೆ. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ನಕ್ಸಲರನ್ನ ಕರೆತರಲಾಗ್ತಾ ಇದೆ. ಬೆಂಗಳೂರಿನ ಗೃಹ ಕಚೇರಿಯಲ್ಲಿ ಶರಣಾಗತಿಗೆ ನಿರ್ಧಾರ ಆಗಿದೆ. ಜಿ ಪರಮೇಶ್ವರ ಗೃಹ ಕಚೇರಿಯಲ್ಲಿ ನಕ್ಸಲರ ಶರಣಾಗತಿ ಆಗುತ್ತೆ. ನಕ್ಸಲರ ಕುಟುಂಬಸ್ಥರು ಸಹ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದಾರೆ. ಹಾಸನ ಮೂಲಕ 6 ಜನ ನಕ್ಸಲರನ್ನ ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ. ಈ ಹಿಂದೆ ಸುಮಾರು 1987ರಲ್ಲಿ ಕುದುರೆಮುಖವನ್ನು ನ್ಯಾಷನಲ್ ಪಾರ್ಕ್ ಅಂತ ಡಿಕ್ಲೇರ್ ಮಾಡಿದಾಗ ಅಲ್ಲಿದ್ದಂಥ ಒಂದಷ್ಟು ಜನರಿಗೆ ಅಭದ್ರತೆ ಕಾಡೋದಕ್ಕೆ ಶುರುವಾಗುತ್ತೆ. ಅದರ ಜೊತೆಗೆ ಕಸ್ತೂರಿ ರಂಗನ್ ವರದಿ ಆಗಿರ್ಬೋದು, ಮಾಧವ್ ಗಾಡ್ಗಿಲ್ ವರದಿ ಆಗಿರ್ಬೋದು, ಎಲ್ಲ ವರದಿಗಳಿಂದ ಪಶ್ಚಿಮ ಘಟ್ಟಗಳಲ್ಲಿ ಆ ಕಾಡುಗಳಲ್ಲಿದ್ದಂಥ ಈ ಹಿಂದೆ ನೆಲೆಸಿದ್ದಂಥ ಜನ, ಅಲ್ಲೇ ಒಕ್ಕಲುತನ ಮಾಡ್ತಾ ಇದ್ದಂಥ ಜನ ನಮ್ಮನ್ನು ಏಕಾಏಕಿಯಾಗಿ ಒಕ್ಕಲೆಬ್ಸಿದ್ರೆ ನಾವೆಲ್ಲ ಹೋಗೋದು, ನಮಗೆ ಪುನರ್ವಸತಿ ಏನು, ಸರ್ಕಾರವನ್ನು ನಂಬೋದಕ್ಕಾಗತ್ತಾ, ಈ ಥರ ಅಭದ್ರತೆ ಕಾಡೋದಕ್ಕೆ ಶುರುವಾಗುತ್ತೆ. ಅಲ್ಲಿಂದ ಈ ನಕ್ಸಲ್ ಚಳುವಳಿ ಅನ್ನೋದು ಆರಂಭ ಆಗುತ್ತೆ. ಮಲೆನಾಡಿನ ಸೆರಗಿನ ಪ್ರದೇಶಗಳಲ್ಲಿ, ಮಲೆನಾಡು ಕರಾವಳಿಯ ಅಂಚಿನ ಭಾಗಗಳಲ್ಲಿ, ಅದು ಚಿಕ್ಕಮಗಳೂರು ಆಗಿರ್ಬೋದು, ದಕ್ಷಿಣ ಕನ್ನಡ, ಉಡುಪಿ, ಕೊಡಗಿನ ಒಂದಷ್ಟು ಭಾಗಗಳು, ಈ ಭಾಗದಲ್ಲಿ ನಕ್ಸಲ್ ಚಟುವಟಿಕೆ ಪ್ರಾರಂಭ ಆಯಿತು. ಅದು 1999ಕ್ಕೆ ಬಂದಾಗ ಬಹಳ ದೊಡ್ಡ ಮಟ್ಟಿಗೆ ಶುರುವಾಯಿತು. ಆ ಹಸಿರ ಕಾನನ ರಕ್ತದ ರೀತಿಯಲ್ಲಿ ಕಾಣಿಸೋದಕ್ಕೆ ಶುರುವಾಯಿತು. ಮಲೆನಾಡಿನ ಭಾಗದ ಹಸಿರ ಮೈದಾನ ಕೆಂಪಗಾಗಿತ್ತು. ಗುಂಡಿನ ಮೊರೆತಗಳು ಕಾಣುವುದಕ್ಕೆ, ಕೇಳುವುದಕ್ಕೆ ಶುರುವಾಗಿತ್ತು ಆ ಪ್ರದೇಶಗಳಲ್ಲಿ. ನಿಧಾನಕ್ಕೆ ಸಾಕೇತ್ ರಾಜನ್ನ ಎನ್ಕೌಂಟರ್ನ ನಂತರದಲ್ಲಿ, 2005ರ ನಂತರದಲ್ಲಿ ನಿಧಾನಕ್ಕೆ ರಾಜ್ಯದಲ್ಲಿ ನಕ್ಸಲ್ ಕಾರ್ಯಚಟುವಟಿಕೆ ಮರೆಯಾಗೋದಕ್ಕೆ ಪ್ರಾರಂಭ ಆಯಿತು. ಇನ್ನು ಮೊನ್ನೆಯಷ್ಟೇ ಅಮಿತ್ ಶಾ ಹೇಳ್ತಾ ಇದ್ರು, ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಹೇಳ್ತಾ ಇದ್ರು, 2026ರ ಹೊತ್ತಿಗೆ ಇಡೀ ದೇಶವನ್ನು ನಕ್ಸಲ್ ಮುಕ್ತ ಮಾಡ್ತೀವಿ ಅಂತ. ಈಗ ರಾಜ್ಯವನ್ನು ನೋಡಿದಾಗ ನಕ್ಸಲ್ ಮುಕ್ತ ಆದಂಗೆ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.